ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಕರ್ಕಾಟಕ ರಾಶಿಯವರ ಡಿಸೆಂಬರ್, ಈ ವರ್ಷದ ಕೊನೆ ತಿಂಗಳ ಡಿಸೆಂಬರ್ ಮಂತ್ಲಿ ರೀಡಿಂಗ್ ನೋಡುವ. ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಏನೆಲ್ಲ ಬದಲಾವಣೆ ಅನ್ನೋದು ಆಗ್ತಿದೆ ನಿಮ್ಮ ಜೀವನದಲ್ಲಿ ಈ ವರ್ಷದ ಕೊನೆಯಲ್ಲಿ ಅಂತ ನೋಡುವ. ಥ್ಯಾಂಕ್ ಯು ಸೋ ಮಚ್. ಅರ್ಧನಾರೀಶ್ವರರು ಬಂದಿದ್ದಾರೆ. ಖಂಡಿತವಾಗ್ಲೂ ಯಾರೆಲ್ಲ ಒಂದು ನನ್ನ ಮದುವೆ ಇನ್ನೂ ಆಗಿಲ್ಲ, ಮದುವೆ ಆಗುತ್ತಾ, ಒಂದು ಒಳ್ಳೆಯ ಹುಡುಗ ಸಿಗ್ತಾರ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋವಂಥ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ, ನೀವು ಯಾವ ರೀತಿ ಹುಡುಗಿ ಬೇಕು ಅಂತ ಅಂದ್ಕೊಂಡಿದ್ರಿ ಅಂಥವರೇ ನಿಮ್ಮ ಜೀವನಕ್ಕೆ ಸಿಗ್ತಾರೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ತುಂಬಾ ಒಂದು ಬ್ಲೆಸ್ಸಿಂಗ್ ಎನರ್ಜಿನಲ್ಲಿ ನಿಮ್ಮ ಮದುವೆ ಆಗುವಂಥದ್ದು ಇದೆ. ಅರ್ಧನಾರೀಶ್ವರರ ಆಶೀರ್ವಾದ ಕೂಡ ಇದೆ. ಕೆಲವೊಬ್ಬರು ಇಲ್ಲಿ ಪಾದಯಾತ್ರೆ ಹೋಗುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳಿಗೆ ಪಾದಯಾತ್ರೆ ಹೋಗುವಂಥದ್ದನ್ನು ಮಾಡ್ತೀರಾ ಅನ್ನೋವಂಥದ್ದು ಇದೆ. ದಯವಿಟ್ಟು ಆದಷ್ಟು ಎಲ್ಲರೂ ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ. ಎಲ್ಲ ಲೆಕ್ಕಗಳನ್ನು ಮೇಲೆ ಒಬ್ಬ ಭಗವಂತ ಅಂತ ಇರ್ತಕ್ಕಂಥವ್ರು, ಭಗವಂತ ಲೆಕ್ಕಾಚಾರ ಮಾಡಿ ನಮಗೆ ಏನನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಅನ್ನೋ ಒಂದು ಜ್ಞಾನ ಗೊತ್ತಿರಬೇಕು, ತಿಳಿದಿರಲಿ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋವಂಥದ್ದು. ಯಾವುದೇ ರೀತಿಯ ಬೇಡದಂಥ ತಪ್ಪುಗಳನ್ನು ಮಾಡಿ ಕರ್ಮಗಳಿಗೆ ಒಳಗಾಗೋದಕ್ಕೆ ಹೋಗಬೇಡಿ. ಕೆಟ್ಟ ಕರ್ಮಗಳನ್ನು ನೀವೇ ಕೆಟ್ಟ ಕರ್ಮಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸರಿ ತಪ್ಪುಗಳನ್ನು ಯೋಚನೆನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಬರ್ತಿರೋವಂಥದ್ದು. ತುಂಬ ಸುಂದರವಾಗಿರುವಂಥ ಹುಡುಗಿ ನಿಮ್ಮ ಲೈಫ್ಗೆ ಬರ್ತಾರೆ. ಯಾರೆಲ್ಲ ಲವ್ವಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಲವ್ ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ ನಿಮ್ಮ ಲೈಫಲ್ಲಿ. ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆ ಸಿಗುವಂಥದ್ದು ಒಂದು ಸೋಲ್ಮೇಟ್ ನಿಮಗೆ ಸಿಗುವಂಥದ್ದು ಇದೆ. ಮದುವೆ ಆಗುವಂಥದ್ದು ಇದೆ. ಕೆಲವೊಬ್ಬರು ಎಲ್ಲದನ್ನು ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡೋವಂಥವ್ರು ಕೂಡ ಕೆಲವೊಬ್ಬರು ಇಲ್ಲಿ ಇದ್ದೀರಾ. ಅದರಿಂದ ಕೆಲವೊಬ್ಬರು ಅದಕ್ಕೋಸ್ಕರ ಒಂದು ಆಧ್ಯಾತ್ಮದ ಕಡೆಗೆ ನೀವು ಹೊರಡೋ ಅಂಥದ್ದಿದೆ. ಆಧ್ಯಾತ್ಮದ ಕಡೆ ನಿಮ್ಮ ಗಮನ ಹರಿಸೋವಂಥದ್ದು ಇದೆ. ಎಲ್ಲದನ್ನು ತೊರೆದು ಆಧ್ಯಾತ್ಮಿಕತೆ ಕಡೆ ನೀವು ಹೆಚ್ಚಿನ ಜ್ಞಾನ ತಿಳ್ಕೊಂಡು ಹೆಚ್ಚಿನ ಗಮನನ ಆಧ್ಯಾತ್ಮದ ಕಡೆ ವಹಿಸ್ತೀರಾ ಅನ್ನೋವಂಥದ್ದು ಇದೆ. ಆದಷ್ಟು ಗಾಡಿಗಳಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಬೇಕಾಗತ್ತೆ. ಜರ್ನಿ ಮಾಡುವಾಗ ಆದಷ್ಟು ಹುಷಾರಾಗಿ ಇರಿ. ಯಾರಿಗೆ ಯಾವಾಗ ಬೇಕಿದ್ದರೂ ಯಾವುದೇ ರೀತಿಯ ಅಪಾಯ ಕೂಡ ಆಗುವಂಥದ್ದು ಇದೆ. ಆದಷ್ಟು ಹುಷಾರಾಗಿ ಇರಿ ಅನ್ನೋ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಯಾವ ರೀತಿ ಅಂತ ಅಂದರೆ ಇಲ್ಲಿ ತುಂಬ ಒಂದು ದೇವರ ಧ್ಯಾನದಲ್ಲಿ ಮುಳುಗುವಂಥವ್ರು, ಅಥವಾ ಎಲ್ಲದನ್ನು ತೊರೆದು ಬರೀ ದೇವರ ಧ್ಯಾನದಲ್ಲೇ ಮುಳುಗಿ ದೇವರನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಯಾವುದೇ ಒಂದು ವ್ಯಕ್ತಿನೇ ಇರ್ಬೋದು, ಯಾವುದೇ ಒಂದು ಕೆಲಸನೇ ಇರ್ಬೋದು, ಯಾವುದೇ ರೀತಿ ಇಷ್ಟಪಡ್ದಲೆ ಬರೀ ದೇವರ ಧ್ಯಾನದಲ್ಲೇ ಮುಳುಗುವಂಥದ್ದು, ದೇವರನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಗಳಾಗಿರ್ತೀರ. ಕೆಲವರ ಜೀವನಕ್ಕೆ ನ್ಯಾಯನ ದೊರಕಿಸ್ಕೊಡುವಂಥ ಕೆಲಸಗಳಲ್ಲಿ ಮುಂದಾಗ್ತೀರ. ಲಾಯರ್ ಕೆಲಸ ಸಿಗುವಂಥದ್ದು ಇದೆ. ಲಾಯರ್ ಆಗಿ ಯಾರು ನಿಮ್ಮ ಎಜುಕೇಷನನ್ನು ಮುಂದುವರಿಸ್ತಾ ಇದ್ದೀರಾ ಅದರಲ್ಲಿ ಖಂಡಿತವಾಗ್ಲೂ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನೀವು ಮಾಡ್ತಾ ಇರೋದೇ ನೀವು ನಿಮ್ಮ ಮೂಲಕ ಸಿಗಬೇಕಾಗಿರೋಂಥ ಜನಗಳಿಗೆ ನ್ಯಾಯನ ಒದಗಿಸ್ಕೋದಕ್ಕೋಸ್ಕರನೇ ಭಗವಂತ ನಿಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಮನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು. ಖಂಡಿತವಾಗ್ಲೂ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಕೂಡ ಇದೆ. ಅದರಿಂದ ಆವಾಗಲೇ ಹೇಳ್ದಾಗೆ ಸತ್ಯನ ತಿಳ್ಕೊಂಡು ಮುಂದುವರಿಯಿರಿ ಅನ್ನೋವಂಥದ್ದು. ಆರಂಭ ಹೇಗೋ ಕೊನೆ ಕೂಡ ಹಾಗೇ ಇದೆ, ಕೊನೆಯ ನಂತರ ಆರಂಭವೂ ಕೂಡ ಅದೇ ರೀತಿ ಇದೆ. ಯಾವುದೂ ಕೂಡ ಇಲ್ಲಿ ಶುರುವಾಗಿದ್ದು ಮುಗಿಯೋದೇ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಆರಂಭದ ಹಿಂದೆಯೇ ಕೊನೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಯಾವುದೇ ಒಂದು ರೀಬರ್ತ್ ಅನ್ನೋದು, ರಿಯೂನಿಯನ್, ಯಾರೆಲ್ಲ ಒಂದು ರಿಯೂನಿಯನ್ ಆಗುತ್ತಾ ನಮ್ಮ ಒಂದು ನನ್ನ ಪರ್ಸನ್ ರಿಯೂನಿಯನ್ ಆಗ್ತೀವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ರಿಯೂನಿಯನ್ ಆಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಖಂಡಿತವಾಗ್ಲೂ ರೀಬರ್ತ್ ಎನರ್ಜಿ ಕೂಡ ಇದೆ. ಕೆಲವರ ಮನೆಯಲ್ಲಿ ಪಾಪು ಆಗುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಮೆಸೇಜ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸೆ ಕನಸುಗಳನ್ನು
ಬರೀ ಕನಸು ಕಾಣಿದ್ರೆ ಸಾಕಾಗಲ್ಲ. ಆ ಕನಸನ್ನು ನೆರವೇರಿಸ್ಬೇಕು ಅಂದರೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ ಅಂತ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಎಲ್ಲರೂ ಬರೀ ಆಸೆ ಕನಸುಗಳನ್ನು ಕಾಣ್ತಾರೆ, ಕಣ್ಮುಚ್ಕೊಂಡು ಆಸೆ ಕನಸುಗಳನ್ನು ಕಾಣೋದು ಸುಲಭ. ಆ ಕಂಡಂಥ ಕನಸುಗಳನ್ನು ನಾವು ನೆರವೇರಿಸ್ಕೋಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು, ಅದಕ್ಕೆ ಏನೆಲ್ಲ ಎಫರ್ಟನ್ನು ಹಾಕಬೇಕಾಗುತ್ತೆ, ಯಾವ ರೀತಿ ನಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೋಬೇಕು, ಅದಕ್ಕೆ ಏನೆಲ್ಲ ನಾವು ಪ್ರಯತ್ನಗಳನ್ನು ಮಾಡಬೇಕು, ಅದ್ರ ಕಡೆ ನಿಮ್ಮ ಗಮನನ ಕೊಡಿ. ಬರೀ ಕಣ್ಣು ಮುಚ್ಕೊಂಡು ಕನಸನ್ನು ಕಾಣಬೇಡಿ. ಕಂಡಂಥ ಕನಸನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನನ ಪಡಿ ಅನ್ನೋ ಅಂಥದ್ದು. ನೀವು ಫಸ್ಟ್ ಮೂವ್ ಆಗಿ ಎಲ್ಲದನ್ನು ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರೋ ಅದ್ರ ಕಡೆ ಗಮನನ ಹರಿಸಿ ಅನ್ನೋವಂಥದ್ದು. ಬರುವಂಥ ಹುಣ್ಣಿಮೆ, ಈ ಅಮಾವಾಸ್ಯೆ ಏನಾಗಿದೆ, ಬರುವಂಥ ಹುಣ್ಣಿಮೆಯ ನಂತರ ನಿಮಗೆ ತುಂಬ ಚೆನ್ನಾಗಿ ಬದಲಾವಣೆ ಅನ್ನೋದು ಆಗುತ್ತೆ ಅನ್ನೋ ಅಂಥದ್ದು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದೀರಾ, ಖಂಡಿತವಾಗ್ಲೂ ಆ ಸರಿಯಾದ ಸಮಯ ನೀವೇನು ಕಾಯ್ತಾ ಇದ್ದೀರಾ ಆ ಸಮಯ ಆದಷ್ಟು ಬೇಗ ಬರ್ತಾ ಇದೆ. ನಿಮ್ಮ ಎಮೋಷನ್ ಎಲ್ಲದನ್ನು ಕಟ್ಟಿಟ್ಟು ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಸರಿಯಾದ ಸಮಯ ಬಂದ ತಕ್ಷಣ ನೀವು ಆ್ಯಕ್ಷನನ್ನು ತಗೊಳ್ಳಿ, ನಿರ್ಧಾರನ ತಗೊಳ್ಳಿ. ಯಾವುದೇ ರೀತಿಯ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ಅಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋ ಅಂಥದ್ದು. ಬನ್ನಿ ಟ್ಯಾರೋ ಗೈಡೆನ್ಸ್ ಏನಿದೆ ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಆಗಲೇ ಹೇಳ್ದಾಗೆ ತುಂಬಾ ಆಸೆ ಇದೆ, ಭೂಮಿ ತಗೋಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಭೂಮಿ ತಗೊಳ್ಳೋವಂಥದ್ದು ಇದೆ. ಹಣ, ಯಾರೆಲ್ಲ ಒಂದು ಕೆಲಸನ ಮಾಡ್ತಾಯಿದ್ದೀನಿ, ನಾನು ಕಷ್ಟಪಟ್ಟು ಮಾಡ್ತಿರೋ ಅಂಥದ್ದಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ನೀವು ಯೋಚನೆನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನೋದು ಬರ್ತಾ ಇದೆ. ನಿಮ್ಮ ಕೆರಿಯರ್ಗೆ ಕೆರಿಯರಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲೇ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಬದಲಾವಣೆ ಅನ್ನೋದು ಬರ್ತಾಯಿದೆ. ತುಂಬಾ ಆಪರ್ಚುನಿಟಿ ಅನ್ನೋದು ಕೂಡ ಸಿಗುತ್ತೆ. ಬರುವಂಥ ಆಪರ್ಚುನಿಟೀಸ್ನ ಕೈ ಜಾರೋದಕ್ಕೆ ಬಿಡದಲೇ ಅದನ್ನು ಯಾವ ರೀತಿ ನೀವು ಬಳಸ್ಕೋಬೇಕು ಆ ರೀತಿ ಬಳಸ್ಕೊಳ್ಳಿ ಅನ್ನೋವಂಥದ್ದು. ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗ್ತೀರಾ. ಯಾರೆಲ್ಲ ಫೈನಾನ್ಷಿಯಲಿ ನಾನು ಲಾಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗುವಂಥದ್ದಿದೆ, ದುಡ್ಡು ಕೂಡ ಬರೋವಂಥದ್ದಿದೆ, ಭೂಮಿ ಖರೀದಿ ಮಾಡ್ತೀರಾ ಅನ್ನೋವಂಥದ್ದು ಇದೆ. ಕೆಲವೊಬ್ಬರು ಎಲ್ಲದನ್ನು ನಿಮ್ಮ ಮೇಲೆ ಹಾಕ್ಕೊಂಡು ತುಂಬಾ ಒಂದು ಬರ್ಡನ್ ಮಾಡ್ಕೊಳ್ಳೋ ಅಂಥದ್ದಿದೆ. ಎಲ್ಲ ಕೆಲಸ ಕಾರ್ಯ, ಫ್ಯಾಮಿಲಿ ಇರ್ಬೋದು, ಕೆರಿಯರ್ ಇರ್ಬೋದು, ಮತ್ತು ಫೈನಾನ್ಷಿಯಲಿ ಸಫರ್ ಮಾಡ್ತಿರೋವಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ನಿಮ್ಮ ಮೇಲೆ ಹಾಕ್ಕೊಂಡು ಫೀಲ್ ಮಾಡ್ಕೊತೀರ, ಯಾಕೆ ಈ ರೀತಿ ಆಯಿತು ಅಂತ. ಆ ರೀತಿ ಫೀಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ರೀತಿ ಫೀಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮನ್ನು ನೀವೇ ಒಂದು ಬ್ಲ್ಯಾಕ್ ಎನರ್ಜಿಗೆ ತಂದ್ಕೊಳ್ಳೋ ಅಂಥದ್ದು ಇದೆ. ನಿಮ್ಮನ್ನು ನೀವೇ ಒಂದು ಕಟ್ಟಾಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ತಂದ್ಕೊತೀರ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಸಿಚುವೇಶನನ್ನು ಎಂಡ್ ಮಾಡ್ಕೋಬೇಕು ಅಥವಾ ಎಂಡ್ ಆಗುತ್ತಾ ಅಂತ ಕೇಳ್ತಾರೆ, ಖಂಡಿತವಾಗ್ಲೂ ಎಂಡ್ ಆಗೋವಂಥ ಟೈಮ್ ತುಂಬ ಹತ್ರದಲ್ಲಿದೆ. ಖಂಡಿತವಾಗ್ಲೂ ಎಂಡ್ ಆಗುತ್ತೆ. ನೀವು ಕೂಡ ಎಂಡ್ ಮಾಡ್ಕೋಬೇಕು ಅಂತ ಕಾಯ್ತಾರೆ, ಖಂಡಿತವಾಗ್ಲೂ ಎಂಡ್ ಮಾಡ್ಕೊಳ್ಳಿ. ಅದು ಎಂಡ್ ಆಗ್ತಿದ್ದಂಗೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಖಂಡಿತವಾಗ್ಲೂ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಎನರ್ಜಿ ಕಾಡೋ ಅಂಥದ್ದು ಇದೆ, ಅಥವಾ ಮೈಂಡ್ ಬ್ಲಾಕ್ ಆಗುವಂಥದ್ದು ಇದೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎನರ್ಜಿನಲ್ಲಿ ಕೂಡ ನೀವು ಇರ್ತೀರ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಆದರೆ ಯಾವುದೇ ರೀತಿಯ ಒಂದು ಕನ್ಫ್ಯೂಷನನ್ನು ನಿಮ್ಮ ಮೈಂಡಿಂದ ತೆಗ್ದಾಕಿ, ಯಾವುದೇ ಕನ್ಫ್ಯೂಷನನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ತುಂಬಾ ನೀವು ಸಫರ್ ಮಾಡ್ತೀರ. ಇನ್ಯಾವುದನ್ನು ಎಂಡ್ ಮಾಡ್ಕೊಳ್ಳೋಕ್ಕೋಗಿ ನಿಮ್ಮನ್ನೇ ನೀವು ಎಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರೋ ಅಂಥದ್ದಿದೆ. ಆದ್ದರಿಂದ ದಯವಿಟ್ಟು ಹುಷಾರಾಗಿ ಇರಿ. ಮತ್ತು ನಿಮಗೆ ಆಗಿರುವಂಥ ಒಂದು ದೃಷ್ಟಿನ ನಿವಾರಣೆನ ಮಾಡ್ಕೊಳ್ಳಿ, ದೃಷ್ಟಿ ದೋಷ ನಿವಾರಣೆನ ಮಾಡ್ಕೊಳ್ಳಿ ಅನ್ನೋವಂಥದ್ದು ಇದೆ. ಒಂದು ಹೀಲಿಂಗ್ ಅಗತ್ಯ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಇರೋದ್ರಿಂದ ಖಂಡಿತವಾಗ್ಲೂ ಮೆಡಿಟೇಷನ್ ಮಾಡಿ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಮತ್ತು ಮಕ್ಕಳ ಜೊತೆ ಮಕ್ಕಳಾಗಿ ಬೇರೆರಿ. ಮತ್ತು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ನಿಮ್ಮ ಮನೆಗೆ ಬರ್ಬೋದು, ಅಥವಾ ನೀವು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡನ್ನು ಮೀಟ್ ಆಗೋದಕ್ಕೆ ಹೋಗುವಂಥದ್ದು. ಅವ್ರ ಜೊತೆ ಇದ್ದಾಗ ನೀವು ಒಂದು ಕಂಫರ್ಟ್ ಫೀಲ್ ಮಾಡ್ತೀರಾ, ನಾನು ತುಂಬ ಚೆನ್ನಾಗಿದ್ದೀನಿ, ಇವ್ರ ಜೊತೆಯಲ್ಲೇ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಫೀಲಿಂಗ್ ನಿಮಗೆ ಇರುತ್ತೆ. ನಿಮ್ಮ ಫ್ರೆಂಡ್ಸೇ ನಿಮ್ಮ ಮನೆಗೆ ಬರುವಂಥದ್ದು, ಅಥವಾ ನೀವೇ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗುವಂಥದ್ದು ಇದೆ. ತುಂಬ ಪ್ರೀತಿ ಪಾತ್ರರು ನಿಮ್ಮನ್ನು ಮೀಟ್ ಆಗ್ತಾರೆ. ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ, ಪ್ರೀತಿ ಪಾತ್ರರು ನಿಮಗೆ ಸಿಗ್ತಾರೆ ಅನ್ನೋ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ದಯವಿಟ್ಟು ಆದಷ್ಟು ಮೆಂಟಲಿ
ಸ್ಟ್ರಾಂಗ್ ಆಗಿ ಇರಿ, ಮೆಂಟಲಿ ಸ್ಟ್ರಾಂಗ್ ಆಗಿರಿ ಅನ್ನೋ ಒಂದು ಮೆಸೇಜ್ ಬರ್ತಿರೋಂಥದ್ದು. ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ಗೆ ಒಳಗಾಗೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಕನ್ಫ್ಯೂಷನ್ಗೆ ನೀವು ನಿಮ್ಮನ್ನು ಕನ್ಫ್ಯೂಷನ್ಗೆ ಎಡೆ ಮಾಡಿ ಕೊಡಬೇಡಿ. ಖಂಡಿತವಾಗ್ಲೂ ಹಾಗೆ ಮಾಡದೆ ಹೋದರೆ ಖಂಡಿತವಾಗ್ಲೂ ನೀವೇನು ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಭೂಮಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲದರಲ್ಲೂ ಒಂದು ಯಶಸ್ಸು ಅನ್ನೋದನ್ನು ಖಂಡಿತವಾಗ್ಲೂ ನೀವು ಕಾಣ್ತೀರಾ. ಅದಕ್ಕೋಸ್ಕರನೇ ನೀವೇನು ಅನ್ನೋದು ನಿಮಗೆ ಗೊತ್ತಿದೆ, ನಿಮ್ಮ ನಾಲೆಜ್ ಬಗ್ಗೆ ನೀವು ಯೋಚನೆನ ಮಾಡಿ ನೋಡಿ. ಇಲ್ಲೂ ಕೂಡ ಬ್ಲ್ಯಾಕ್ ಬಂದಿದೆ. ಖಂಡಿತವಾಗ್ಲೂ ಒಂದು ಬ್ಲ್ಯಾಕ್ ಎನರ್ಜಿ ಅನ್ನೋದು ನಿಮ್ಮನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗೋವಂಥದ್ದು ಇರ್ಬೋದು, ಅಥವಾ ನೀವೇ ಇಲ್ಲದೇ ಇರೋವಂಥ ಜವಾಬ್ದಾರಿಗಳನ್ನು ನಿಮ್ಮ ಮೈ ಮೇಲೆ ಎಳ್ಕೊಂಡು ಒಂದು ಬ್ಲ್ಯಾಕ್ ಎನರ್ಜಿಗೆ ಬರೋವಂಥದ್ದು ಇದೆ. ಆದ್ದರಿಂದ ದಯವಿಟ್ಟು ನಿಮಗೆ ಏನು ಬೇಕು, ನೀವೇನು ಮಾಡಬೇಕು ಅದ್ರ ಬಗ್ಗೆ ಅಷ್ಟೇ ಗಮನನ ಕೊಡಿ. ದಯವಿಟ್ಟು ಯಾವುದೇ ರೀತಿಯ ಬೇಡದೇ ಇರೋಂತಹ ಯೋಚನೆಗಳನ್ನು ನಿಮ್ಮ ಮೈಂಡಿಂದ ತೆಗೆದಾಕಿ. ನಿಮ್ಮ ಮೈಂಡಿಗೆ ಏನು ಬೇಕು ಅದನ್ನು ಮಾತ್ರ ಕೊಡಿ ಅನ್ನೋವಂಥದ್ದು. ತುಂಬ ಪ್ರೊಟೆಕ್ಷನಲ್ಲಿ ಕೂಡ ನೀವು ಇರ್ತೀರ. ತುಂಬ ರೀತಿಯಲ್ಲಿ ಯೋಚನೆನ ಮಾಡ್ತೀರ, ಒಂದು ರೀತಿನಲ್ಲ ತುಂಬ ರೀತಿಯಲ್ಲಿ ಯೋಚನೆ ಮಾಡ್ತೀರ. ಯಾವ ರೀತಿ ಮಾಡಿದ್ರೆ ಯಾವ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನೀವು ಯೋಚನೆ ಮಾಡುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಸೋಲ್ಮೇಟ್ ನಿಮಗೆ ಸಿಗೋವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿನಲ್ಲಿ ಇರ್ತೀರ. ಗಿಫ್ಟ್ ಬರೋವಂಥದ್ದು ಕೂಡ ಇದೆ. ಆದರೆ ದಯವಿಟ್ಟು ಬೇಡದೇ ಇರೋವಂಥ ಯೋಚನೆಗಳನ್ನು, ಬೇಡದೇ ಇರೋವಂಥ ವಿಷಯಗಳನ್ನು, ಬೇಡ ಇರೋವಂಥ ಒಂದು ಟಾಪಿಕನ್ನು ನೀವು ಬಿಟ್ಟಾಕಬೇಕಾಗುತ್ತೆ. ಮತ್ತು ಪಾಸ್ಟ್ ಏನಿದೆ ಅದನ್ನು ಮರಿಬೇಕಾಗುತ್ತೆ. ಪಾಸ್ಟನ್ನು ಇಟ್ಕೊಂಡು ನೀವು ಮುಂದುವರೆದಷ್ಟು ನೀವು ಪಾಸ್ಟಲ್ಲೇ ಇರ್ತೀರ ಹೊತ್ತು ಪ್ರೆಸೆಂಟ್ಗಾಗಲಿ ಫ್ಯೂಚರ್ಗಾಗಲಿ ಹೋಗೋದಕ್ಕೆ ಆಗಲ್ಲ. ಹಿಂದೆ ಆಗಿರೋವಂಥದ್ದನ್ನು ಎಲ್ಲದನ್ನು ಬಿಟ್ಟು ಲೆಟ್ಗೋ ಮಾಡಿ ನೀವು ಮುಂದುವರೆದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ರೀಬರ್ತ್ ಅನ್ನೋದು ಬರುತ್ತೆ. ರೀಬರ್ತ್ ಅನ್ನೋದು ಬಂದು ನಿಮ್ಮ ಲೈಫು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಅನ್ನೋದನ್ನು ಕಾಣುತ್ತೆ ಅನ್ನೋವಂಥದ್ದು. ಪಾಸ್ಟನ್ನು ರಿಲೀಸ್ ಮಾಡಲೇಬೇಕಾಗತ್ತೆ. ಖಂಡಿತವಾಗ್ಲೂ ಪಾಸ್ಟನ್ನು ರಿಲೀಸ್ ಮಾಡಿ ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಎಲ್ಲೇ ನೀವು ಒಂದು ಪಾಸ್ಟ್ ಎನರ್ಜಿನ ನೀವು ಪಿಕ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಪಾಸ್ಟ್ ಎನರ್ಜಿನ ಬಿಟ್ಟಾಕಿ. ಪಾಸ್ಟಲ್ಲಿ ಏನಾಗಿದೆ ಅದನ್ನೆಲ್ಲ ಮರೀರಿ. ಅದು ಯಾವುದನ್ನು ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಕ್ಯಾರಿ ಮಾಡಿದಷ್ಟು ನಿಮಗೆ ತೊಂದರೆ ಅನ್ನೋವಂಥದ್ದು. ಅದನ್ನು ಬಿಟ್ಟು ಮುಂದುವರೆದ್ರೆ ಮಾತ್ರ ಖಂಡಿತವಾಗ್ಲೂ ರೀಬರ್ತ್ ಎನರ್ಜಿ ಅನ್ನೋದು ಇದೆ. ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ತುಂಬಾ ಇದೆ. ಆ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು. ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಆ ಚಾಮುಂಡೇಶ್ವರಿ ಅಮ್ಮನವರು ಕಾಪಾಡ್ತಾರೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನೀವು ಏನು ಅನ್ನೋದನ್ನು ನಿಮ್ಮ ಕೆಲಸದ ಮುಖಾಂತರ, ನಿಮ್ಮ ಮಾತಿನ ಮುಖಾಂತರ ಅಲ್ಲ, ನಿಮ್ಮ ಕೆಲಸದ ಮುಖಾಂತರ ನೀವು ತೋರಿಸಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನೀವೇನು ಅನ್ನೋದನ್ನು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೋರಿಸಿ. ಯಾವುದೇ ರೀತಿಯ ಮಾತಿನ ಮೂಲಕ ತೋರಿಸೋದಕ್ಕೆ ಹೋಗಬೇಡಿ. ಕೋಪದಲ್ಲಿ ಮಾತಾಡೋದಕ್ಕಿಂತ ಮೌನವಾಗಿ ಇರಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಬೇಕು ಅಂದರೆ ನಿಮಗೆ ಯಾರಿಂದ ಒಂದು ಸಮಾಧಾನ ಸಿಗುತ್ತೆ ಅಂಥ ವ್ಯಕ್ತಿಗಳ ಹತ್ರ ಕೂತು ಮಾತಾಡಿ ಸಮಾಧಾನ ತಗೊಳ್ಳಿ, ಸಮಾಧಾನವಾಗಿರಿ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ನೀವು ಮಾಡೋವಂಥ ಕೆಲಸಗಳಿಗೆ ತಕ್ಕ ಪ್ರತಿಫಲ ಅನ್ನೋವಂಥದ್ದು ಸಿಗೋವಂಥದ್ದು ಇದೆ. ಯಾವುದೇ ರೀತಿಯ ಒಂದು ಬೇಜಾರು ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಹಾರ್ಡ್ ವರ್ಕಾಗಿ ಕೆಲಸನ ಮಾಡ್ತೀರಾ ಅದು ಅಷ್ಟೇ ಇದಾಗಿ ನಿಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು. ತುಂಬಾ ರಿಸ್ಕ್ ಕೂಡ ತೊಗೊತೀರ, ತುಂಬ ಹಾರ್ಡ್ ವರ್ಕರ್ ಕೂಡ ಆಗಿರ್ತೀರ. ನೀವು ಮಾಡೋವಂಥ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಎಫರ್ಟ್ ಕೂಡ ಹಾಕುವಂಥ ವ್ಯಕ್ತಿಗಳಾಗಿರ್ತೀರ. ಈ ಡಿಸೆಂಬರ್ ತಿಂಗಳಿನಲ್ಲಿ ತುಂಬ ದುಡ್ಡಿಗೋಸ್ಕರ ಕೂಡ ತುಂಬಾ ಒಂದು ಹಂಬಲಿಸ್ತಾ ಇರ್ತೀರ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಕೆಲವೊಂದು ವ್ಯಕ್ತಿಗಳಿಂದ ತುಂಬ ಪಾಠ ಕೂಡ ಕಲಿಯುವಂಥದ್ದು ನಿಮಗೆ ನೀವು ಈ ಡಿಸೆಂಬರ್ ತಿಂಗಳಿನಲ್ಲಿ ಇದೆ. ತುಂಬ ವ್ಯಕ್ತಿಗಳಿಂದ ಕೆಲವೊಂದು ಪಾಠಗಳನ್ನು ಈ ರೀತಿಯೂ ಇರುತ್ತಾ ಅಥವಾ ಈ ರೀತಿ ವ್ಯಕ್ತಿಗಳು ಇರ್ತಾರ ಅನ್ನೋ ಒಂದು ಪಾಠಗಳನ್ನು ನೀವು ಕಲಿಯುವಂಥದ್ದು ಇದೆ. ಹೊಸ ಹೊಸ ರೀತಿಯಲ್ಲಿ ಬದಲಾವಣೆಯನ್ನು ಹುಡುಕಿ ಹೊಸ ಒಂದು ಐಡಿಯಾನ ನೀವು ಮಾಡಿ ನೀವು ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ ಅನ್ನೋವಂಥದ್ದು. ಆವಾಗ ಖಂಡಿತವಾಗ್ಲೂ ನಿಮ್ಮ ಕೆರಿಯರಲ್ಲೂ ಕೂಡ ಬದಲಾವಣೆ ಅನ್ನೋದು ಆಗುತ್ತೆ. ಒಂದು ಟ್ರಾವೆಲ್ ಕೂಡ ಹೋಗುವಂಥದ್ದಿದೆ. ಒಂದು ಟ್ರೆಕ್ಕಿಂಗ್ ಕೂಡ ನೀವು ಮಾಡ್ತೀರಾ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋವಂಥದ್ದು ಇದೆ. ತುಂಬಾ ಇಷ್ಟಪಡುವಂಥ ಜಾಗಕ್ಕೆ ಹೋಗಿ ಬರ್ತೀರಾ ಅನ್ನೋವಂಥದ್ದು ಇದೆ. ಇಲ್ಲಿ ತುಂಬ ಜನಕ್ಕೆ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ಅಂತ ಅನಿಸುತ್ತೆ. ನಿಮ್ಮ ಮನೆ ಸುತ್ತಮುತ್ತ ಗಾರ್ಡನ್ ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಅಲ್ಲೇ ಹೋಗಿ ಕೂತು ನಿಮಗೆ ಮನಸ್ಸಿಗೆ ಬೇಜಾರಾದಾಗ ಅಥವಾ ನಿಮ್ಮ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ ಇದ್ದಾಗ ಅದೇ ಒಂದು ಗಾರ್ಡನ್ ಅಥವಾ ನೀವೇ ಹಾಕಿರುವಂಥ ಗಿಡಗಳ ಮಧ್ಯೆ ಹೋಗಿ ಕೂತು
ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಖಂಡಿತವಾಗ್ಲೂ ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಾ ಇದೆ. ಮೊನ್ನೆ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ಕರ್ಕಾಟಕ ರಾಶಿಯವ್ರಿಗೆ ನೋಡುವ. ಓಕೆ ಏಂಜಲ್ಸ್, ಆಗಲೇ ಹೇಳಿದಾಗೆ ಖಂಡಿತವಾಗ್ಲೂ ಒಂದು ಹೀಲಿಂಗ್ ಅವಶ್ಯಕತೆ ಇದೆ. ನಿಮ್ಮ ಮನೆ ದೇವರಿಗೆ ಬನ್ನಿ ಅಥವಾ ಮನೆಯಲ್ಲೇ ಒಂದು ಪೂಜೆನ ಮಾಡಿಸಿ. ಸೋಲ್ಮೇಟ್ ನೋಡಿ ಆವಾಗಲೂ ಬಂತು, ಇವಾಗಲೂ ಕೂಡ ನಿಮಗೆ ನಿಮ್ಮ ಸೋಲ್ಮೇಟ್ ಖಂಡಿತವಾಗ್ಲೂ ಸಿಗ್ತಾರೆ. ನಿಮ್ಮ ಕಾನ್ಫಿಡೆನ್ಸನ್ನು ನೀವು ಬಿಟ್ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆ ಏನಿದೆ ಅದನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಂಬಿಕೆನ ಇಡಿ, ಎಲ್ಲನೂ ಸರಿ ಹೋಗುತ್ತೆ. ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ ಅನ್ನುವಂಥದ್ದು. ನಿಮ್ಮ ಲವ್ ಲೈಫು ನೀವು ಯಾವ ರೀತಿ ಅಂದ್ಕೊಂಡಿದ್ದೀರಾ ಆ ರೀತಿ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿಮ್ಮ ಲವ್ ಲೈಫಲ್ಲಿ ಬದಲಾವಣೆ ಬರ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ರೀತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸೋಲ್ಮೇಟ್ ನಿಮಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ಸಿಗ್ತಾರೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಬನ್ನಿ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನಿಮಗೆ ನೋಡುವ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ದೇರ್ ಇಸ್ ಸಮಥಿಂಗ್ ಬೆಟರ್. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಅನ್ನೋದು ಆಗ್ತಾಯಿದೆ. ಲುಕ್ ಫಾರ್ ಸೈನ್. ಬೇರೆ ದೃಷ್ಟಿನಲ್ಲೇ ನೋಡಿ. ಈ ಪರಿಸ್ಥಿತಿಯನ್ನು ನೀವು ಒಂದೇ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಹೋಗಬೇಡಿ. ಬೇರೆ ದೃಷ್ಟಿನಲ್ಲೇ ನೋಡಿ. ರಿಕವರಿ ಬರ್ತಾಯಿದೆ ನಿಮ್ಮ ಹೆಲ್ತಲ್ಲಾಗಿರ್ಬೋದು, ಮತ್ತು ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ ಅದಕ್ಕೆ ರಿಕವರಿ ಅನ್ನೋದು ಬರ್ತಾಯಿದೆ. ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ. ಇಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಇವಾಗ ಬಂದಿದೆ. ಎಲ್ಲನೂ ಮೊದಲಿನಂತೆ ಬದಲಾವಣೆ ಆಗುತ್ತೆ, ಚೆನ್ನಾಗಾಗುತ್ತೆ ನಿಮ್ಮ ಜೀವನದಲ್ಲಿ. ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ ನಿಮ್ಮ ಪರ್ಸನ್ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಕರ್ಕಾಟಕ ರಾಶಿಯವರಿಗೆ ಅವರ ಪರ್ಸನ್ ಡಿಸೆಂಬರ್ ತಿಂಗಳಿನಲ್ಲಿ ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾರೆ ಏಂಜಲ್ಸ್. ಓಕೆ. ಪ್ರೀತಿ ಶುರುವಾದ ದಿನದಿಂದ ಉಸಿರು ಹೋಗುವ ಕ್ಷಣದವರೆಗೂ ಸಹ ಒಂದೇ ರೀತಿಯ ಪ್ರೀತಿಯನ್ನು ಬಯಸುವೆ ನಿನ್ನಲ್ಲಿ ನಾನು. ನಿನಗೂ ಸಹ ಇದೇ ಪ್ರೀತಿ ಕೊಡುವೆ ನಾನು. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಮಾಡ್ತಾರೆ ಅಂದರೆ ನೀವು ಮತ್ತು ನಿಮ್ಮ ಪರ್ಸನ್ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ ದಿನದಿಂದ ಇವತ್ತಿನವರೆಗೂ ಏನು ಪ್ರೀತಿ ಇದೆಯೋ ಕೊನೆವರೆಗೂ ಅದೇ ಪ್ರೀತಿನ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಮುಖಕ್ಕಿಂತ ಮುಖವಾಡಕ್ಕೆ ಬೆಲೆ, ಮನಸ್ಸಿಗಿಂತ ಮುಖದ ಸೌಂದರ್ಯಕ್ಕೆ ಬೆಲೆ, ಗುಣಕ್ಕಿಂತ ಹಣಕ್ಕೆ ಬೆಲೆ, ಪ್ರೀತಿಗಿಂತ ಕಾಮಕ್ಕೆ ಬೆಲೆ, ಕಾಮಕ್ಕೆ ಪ್ರೀತಿಯ ಒದಿಸಿ ನಾಟಕ ಮಾಡುವವರಿಗೆ ಬೆಲೆ ಕಲಿಯುಗ. ಖಂಡಿತವಾಗ್ಲೂ ಇದು ತುಂಬಾ ಸತ್ಯ. ಅದರಿಂದ ದಯವಿಟ್ಟು ಪ್ರೀತಿ ಮಾಡೋವಾಗ ನೀವು ಮುಖನ ನೋಡೋದಕ್ಕಿಂತ ಮನಸ್ಸೇ ನಮ್ಮ ಕನ್ನಡಿ ಅಂತ ಹೇಳ್ತಾರೆ ಆರ್ಯ. ಅದಕ್ಕೋಸ್ಕರ ಒಂದು ಒಳ್ಳೆಯ ಮನಸ್ಸನ್ನು ನೋಡಿ ನೀವು ಪ್ರೀತಿನ ಮಾಡಿ ಅಂತ ಒಂದು ಮೆಸೇಜಲ್ಲಿ ಬರ್ತಿರೋಂಥದ್ದು. ಕೆಲವೊಬ್ಬರಿಗೆ ಮೋಸ ಆಗಿರೋದ್ರಿಂದ ಕೂಡ ಕೆಲವೊಬ್ಬರ ಪರ್ಸನ್ಗಳು ಇಲ್ಲಿ ಈ ರೀತಿ ಫೀಲ್ ಮಾಡೋ ಅಂಥದ್ದು ಇದೆ, ಫೀಲ್ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಬನ್ನಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ ಅಂತ ನೋಡುವ. ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ಸಿದ್ಧಲಿಂಗೇಶ್ವರರ ಆಶೀರ್ವಾದ ಸಿಗ್ತಾ ಇದೆ. ತಂದೆ ತಾಯಿ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಅವರ ಸೇವೆಯನ್ನು ಮಾಡುವವರು ಯಾವಾಗಲೂ ಭಗವಂತನಿಗೆ ಪ್ರಿಯವಾಗಿರುವವರೇ. ಅವರ ಬಳಿಗೆ ಭಗವಂತನೇ ಸೋತು ತಾನೇ ಅವರ ಮನೆಗೆ ಹೋಗುತ್ತಾನೆ. ಖಂಡಿತವಾಗ್ಲೂ ನಿಮ್ಮವರನ್ನು ನೀವು, ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳನ್ನು ನೀವು, ನಿಮ್ಮ ಕುಟುಂಬವನ್ನು ನೀವು ಮೊದಲು ಚೆನ್ನಾಗಿ ನೋಡಿಕೊಂಡ್ರೆ ಆ ನಂತರ ಭಗವಂತನಲ್ಲಿಗೆ ನೀವು ಹೋಗುವ ಅವಶ್ಯಕತೆ ಇರುವುದಿಲ್ಲ. ಭಗವಂತನೇ ನಿಮ್ಮ ಬಳಿಗೆ ಬರ್ತಾನೆ ಅನ್ನೋವಂಥ ಮೆಸೇಜಸ್ ನಿಜವಾಗ್ಲೂ ಖಂಡಿತವಾಗ್ಲೂ ನಿಜ ಅಂತ ಹೇಳ್ತೀನಿ. ನಿಮ್ಮ ಈ ಕರ್ಕಾಟಕ ರಾಶಿಯವರಿಗೆ ಈ ಮಂತಲ್ಲಿ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಕೂಡ ಸಿಗ್ತಾಯಿದೆ, ಅವರ ಗೈಡೆನ್ಸ್ ಕೂಡ ಸಿಕ್ಕಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಅವರ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಚಾನ್ಸ್ ನೋಡುವ ಕರ್ಕಾಟಕ ರಾಶಿಯವರಿಗೆ. ಓಕೆ ಏಂಜಲ್ಸ್, ನಿಮ್ಮ ಆಸೆ ಕನಸುಗಳನ್ನು ಕಟ್ಟಾಕಿ ಇಡಬೇಡಿ, ಅದನ್ನು ಓಪನ್ ಮಾಡಿ ಮನಸ್ಬಿಚ್ಚಿ ಮಾತಾಡಿ ಹೇಳ್ಕೊಳ್ಳಿ ನಿಮ್ಮ ಆಸೆ ಕನಸುಗಳ ಬಗ್ಗೆ ಅನ್ನೋವಂಥದ್ದು. ಯಾರೆಲ್ಲ ಒಂದು ನಾವಿನಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಮಾಡಿ. ಆದರೆ ಆದಷ್ಟು ನಿಮ್ಮ ಒಂದು ಆರೋಗ್ಯದ ಕಡೆ ಗಮನ ಅನ್ನೋದು ಇರಲಿ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು ಇದೆ. ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಅದನ್ನು ಮಾಡ್ತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು.
ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಇದೆ. ಖಂಡಿತವಾಗ್ಲೂ ಯಾರೆಲ್ಲ ಒಂದು ಅರಳಿ ಮರದ ಹತ್ರ ಹೋಗಿ ನೀವು ಒಂದು ಯಾವುದಾದ್ರೂ ಒಂದು ಸೇವೆನ ಮಾಡ್ತಾಯಿದ್ರೆ, ಏನಾದರೂ ಒಂದು ಹರಕೆನ ಮಾಡಿಕೊಂಡು ನೀವು ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅದು ಆಗುತ್ತೆ ಅನ್ನೋವಂಥದ್ದು ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ನಿಮಗೆ ಇದೆ. ಗ್ರೋತ್ ಕೂಡ ನೀವು ಒಂದು ಫ್ಯಾಮಿಲಿನಲ್ಲಿ ಕೂಡ ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಇರೋವಂಥದ್ದು, ರಿಯೂನಿಯನ್ ಎನರ್ಜಿ ಕೂಡ ಇಲ್ಲಿ ಇದೆ. ಏಂಜಲ್ಸ್ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿಯ ಗೈಡೆನ್ಸ್ ಅನ್ನೋದನ್ನು ಕೊಡ್ತಾರೆ. ನಿಮ್ಮ ವಿಶ್ ಫುಲ್ಫಿಲ್ ಆಗೋವಂಥದ್ದು ಇದೆ. ನೀವೊಬ್ಬರು ಸ್ಟಾರ್ ಆಗಿ ಬದಲಾಗ್ತೀರಾ. ಕೆಲವೊಬ್ಬರು ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಜೀವನದಲ್ಲಿ ಒಬ್ಬರು ಫಿಲ್ಮ್ ಅಥವಾ ಒಂದು ಡ್ಯಾನ್ಸಲ್ಲಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು, ಚೆನ್ನಾಗಾಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಆಗ್ತೀರಾ ಅನ್ನೋಂಥದ್ದು ಆಲ್ಮೋಸ್ಟ್ ಅಲ್ಲೇ ಕೆಲವೊಬ್ಬರು ಆ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದೀರಾ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಓಕೆ, ಬನ್ನಿ ಡಿಸೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದು ಹೆಸರನ್ನು ನೋಡುವ. ನಿಮ್ಮ ಒಂದು ಪ್ರಶ್ನೆಗೆ ಹೆಸರನ್ನು ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ ಒಂದು ಪ್ರಶ್ನೆಗೆ ಹೆಸರನ್ನು ಹೇಳಿ. ಮೇ ಬಿ ಆಗೋವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏಂಜಲ್ಸ್. ಓಕೆ, ಇದಿಷ್ಟು ಡಿಸೆಂಬರ್ ತಿಂಗಳ ಕರ್ಕಾಟಕ ರಾಶಿಯವರ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.